ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಮಾಡೋಣ. ಅಂದರೆ ಚರ್ಚೆ ಅಂದ್ರೇನು ನೋಡಿ, ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡ್ತಿದ್ರಿ ಅಂದರೆ ಹಲವಾರು ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ತಾಯಿದ್ರಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಸಿಲೆಬಸ್ ವಿವರ ಆಗಿರ್ಬೋದು, ಪತ್ರಿಕೆ 1 ಮತ್ತು ಪತ್ರಿಕೆ 2. ಸ್ನೇಹಿತರೆ, ಡೌಟೇ ಬೇಡ. ಯಾಕಂದರೆ ನೋಡಿ, ಇಲ್ಲಿಗೆ ಒಂದೇನಾಗಿದೆ ಅಂದರೆ ಸಾಮಾನ್ಯ ಪತ್ರಿಕೆ ಅಂತ ಆಗಿದೆ. ಅದು ಸಾಮಾನ್ಯ ಪತ್ರಿಕೆ ಅಲ್ಲ, ಅವೆರಡೂ ಕೂಡ ವಿಷಯ ಪತ್ರಿಕೆಗಳಾಗಿರ್ತವೆ. ನೋಡಿ, ನಿಮ್ಮದು ಹಿಸ್ಟ್ರಿ ಸಬ್ಜೆಕ್ಟ್ ಆಗಿದ್ದರೆ ಎರಡೂ ಪತ್ರಿಕೆಗಳು ಹಿಸ್ಟ್ರಿನೇ ಆಗಿರ್ತವೆ. ಇಲ್ಲಿ ಜಿ ಕೆ ಪತ್ರಿಕೆ ಇರೋದಿಲ್ಲ. ಸ್ವಲ್ಪ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೊದಲ ಪತ್ರಿಕೆ ಕೂಡ 150 ಅಂಕ, ಎರಡನೇ ಪತ್ರಿಕೆ ಕೂಡ 150 ಅಂಕದ್ದೇ ಇರುತ್ತೆ. ಅದು ನಿಮ್ಮ ಸಬ್ಜೆಕ್ಟೇ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಮತ್ತು ಆ ನಂತರ ಮಾಹಿತಿ ನೀಡ್ತೀನಿ ಅಂಥೇಳಿ ಅದು ಆಗುವಂಥದ್ದು ಬೇಡ ಅಂಥೇಳಿ ನಾನು ಮೊದಲನೇ ಈ ಒಂದು ವಿವರವನ್ನು ನೀಡಿದ್ದೀನಿ. ನಾವು ಸಂಪೂರ್ಣವಾದಂಥ ಒಂದು ವಿವರವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವು ಇಲ್ಲಿ ಗಮನಿಸ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2015ರಲ್ಲಿ ಏನು ಪಿ ಯು ಉಪನ್ಯಾಸಕರ ನೋಟಿಫಿಕೇಷನ್ ಆಗಿತ್ತು, ಅದ್ರ ಬಗ್ಗೆ ನಾನು ಇಲ್ಲಿ ಅಂದರೆ ಆ ಒಂದು ನೋಟಿಫಿಕೇಷನ್ ಇಟ್ಕೊಂಡು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಂದರೆ ನೀವು ಹಲವಾರು ಕಾಮೆಂಟ್ಗಳನ್ನು ಮಾಡಿದ್ರಲ್ಲ, ಎಲ್ಲ ಡೌಟು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಆ ಡೌಟ್ಗೂ ಈ ಒಂದು ನೋಟಿಫಿಕೇಷನ್ಗೂ ಕಾರಣ ಏನು ಅಂತಂದರೆ, ನಿಮ್ಮ ಡೌಟ್ಗೆ ಉತ್ತರ ಇದೇ ನೋಟಿಫಿಕೇಷನಲ್ಲಿದೆ. ಅಂದರೆ ಇದೇ ರೀತಿಯೇ ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ. ಸ್ವಲ್ಪ ಏನಾದರೂ ಬದಲಾವಣೆ ಆಗ್ಬೋದು ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ಈಗ ನಾವು ಇಲ್ಲಿ ನೋಡ್ಬೋದು, ಎಲ್ಲರೂ ಕೇಳ್ತಾ ಇದ್ದಿದ್ದೇನು ಅಂತಂದರೆ ವಯೋಮಿತಿ ಏನು ಅಂತೇಳಿ. ಹಾಗಾದರೆ ವಯೋಮಿತಿ ಬಗ್ಗೆ ನೋಡೋದಾದರೆ ಕನಿಷ್ಠ 21 ವರ್ಷ ಆಗಿರಬೇಕು. ಮತ್ತು ಯಾರೆಲ್ಲ ಜಿ ಎಮ್ ಅಭ್ಯರ್ಥಿಗಳಿದ್ರಿ 40 ವರ್ಷ, 2A 2B 3A 3B ಕೆಟಗರಿ ಅಭ್ಯರ್ಥಿಗಳಿಗೆ 43 ವರ್ಷ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು. ಅಂದರೆ ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆ ಅಂದರೆ 5 ವರ್ಷಗಳ ಒಂದು ಅವಧಿಯನ್ನು ವಿಸ್ತರಿಸಿರ್ತಕ್ಕಂಥದ್ದು. ಹಾಗಾದರೆ ವಯೋಮಿತಿಯನ್ನು ನೀಡಿದೆ. ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು 40 ಇದ್ದಿದ್ದು 45, 2A 2B 3A 3B 43 ಇದ್ದಿದ್ದು 48, ಹಾಗೆ SC ST ಕೆಟಗರಿ 1 45 ಇದ್ದಿದ್ದು 50 ವರ್ಷಗಳಿಗೆ ಹೆಚ್ಚಾಗುತ್ತೆ. ಅಲ್ಲಿವರೆಗೂ ನೀವು ಕೂಡ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು ಅನ್ನೋದಾದರೆ ನೋಡಿ, ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದು ನೀವು ಕನಿಷ್ಠ 55% ಮಾಡಿರಬೇಕಾಗುತ್ತೆ. ಇದು ಕಡ್ಡಾಯವಾಗಿ ಇರೋದರಿಂದ ಸ್ವಲ್ಪ ತಮ್ಮ ಗಮನಕ್ಕೆ ಇರಲಿ. ಅಂದರೆ ನೋಡಿ, ಇಲ್ಲಿ SC ST ಕೆಟಗರಿ 1 ಆ ರೀತಿ ಏನು ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಅಂದರೆ PG ಮಾಡಿರಬೇಕು. ನೀವು ಯಾವ ಸಬ್ಜೆಕ್ಟಿಗೆ ಎಕ್ಸಾಮನ್ನು ಬರೀತಿರಲ್ಲ ಆ ಸಬ್ಜೆಕ್ಟ್ನಲ್ಲಿ PG ಆಗಿರಬೇಕು. ಮತ್ತು ಅದರಲ್ಲಿ 55% ಮಾಡಿರಬೇಕು. ಜೊತೆಗೆ B.Ed ಕೂಡ ಆಗಿರಬೇಕು. ಇದು ಕೂಡ ಕಂಪಲ್ಸರಿ ಆಗಿದೆ. ನೋಡಿ, ಇಲ್ಲಿ ನಿಮ್ಮ ಸಬ್ಜೆಕ್ಟ್ಗಳ ಹೆಸರಿದೆ, ಮುಂದೆ ಏನೆಲ್ಲ ಓದಿರ್ಬೇಕು ಅನ್ನೋಂಥದ್ದು ಕೂಡ ಇದೆ. ಅಂದರೆ ಕನ್ನಡ ಇದ್ದರೆ ನೀವು PG ಮಾಡಿರಬೇಕು, ಕನ್ನಡದಲ್ಲಿ 55% ಮಾಡ್ಕೊಂಡಿರ್ಬೇಕು. ಅಂದರೆ ಬೇರೆ ಬೇರೆ ವಿಶೇಷವಾದಂಥ ಕೋರ್ಸ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಈಗ ನಿಮಗಿರ್ತಕ್ಕಂಥ ಡೌಟ್ ಏನಂತಂದರೆ, ಕೆಲವ್ರು ಕೇಳಿದರೆ ಹಾಗಾದರೆ ಇದಕ್ಕೆ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಇದೆಯಾ ಅನ್ನುವಂಥದ್ದು. ಅಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗಿದೆ, ಮತ್ತು ನಾವು ಬೇರೆ ಬೇರೆ ಎಕ್ಸಾಮನ್ನು ಬರೆದ್ವಿ KPSC ಅಂದರೆ ಅಲ್ಲಿ ಕಡ್ಡಾಯ ಕನ್ನಡ ಇದೆ, ಹಾಗೆ ಕೆಲವೊಮ್ಮೆ ಕಡ್ಡಾಯ ಇಂಗ್ಲೀಷ್ ಇದೆ. ಅದೇ ರೀತಿ ಈ ಒಂದು ಎಕ್ಸಾಮ್ಗೆ ಅಂದರೆ ಕೇವಲ KPSC ಅಲ್ಲ, KEಗೂ ಕೂಡ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಇದೆ. ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಇದೆ ಅನ್ನೋದನ್ನು ನೋಡೋದಾದರೆ ಕಡ್ಡಾಯ ಪತ್ರಿಕೆಗಳು ಇಲ್ಲಿದೆ ನೋಡಿ. A ಮತ್ತು B ಅಂತೇಳಿ 2 ವರ್ಗೀಕರಣ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಒಂದನೇ ನೋಡಿಲಿ A ಅಂತೇನಿದೆ, ಈ ಪ್ರಶ್ನೆ ಪತ್ರಿಕೆ 1 ಏನಿದೆ ಕನ್ನಡ 150 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ನೆನಪಿರಲಿ, 150 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಇದು SSLC ಮಟ್ಟದ್ದಾಗಿರುತ್ತೆ. ಹಾಗಾದರೆ ಇದು ಕೇವಲ ಕಡ್ಡಾಯ ಕನ್ನಡ. ಇದನ್ನೇನೈತೆ ಅಂತಂದರೆ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಇದನ್ನು ನೀವು ಜಸ್ಟ್ ಪಾಸ್ ಆದರೆ ಸಾಕಾಗಿರುತ್ತೆ. ಹಾಗಾದರೆ ಮೆರಿಟ್ ಲಿಸ್ಟ್ಗೆ ಯಾವ ಪತ್ರಿಕೆಯನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಇಲ್ಲಿ B ಅಂತಿದೆ ನೋಡಿ, ಪ್ರಶ್ನೆ ಪತ್ರಿಕೆ 2. ಅಂದರೆ ಐಚ್ಛಿಕ ವಿಷಯದಲ್ಲಿ, ಅಂದರೆ ಈಗ ಉದಾಹರಣೆಗೆ ಹಿಸ್ಟ್ರಿ ಅಂತ ಅಂದ್ಕೊಳ್ಳಿ. ಹಿಸ್ಟ್ರಿ ಮಾಡಿದಿರಿ ನೀವು, ಹಿಸ್ಟ್ರಿಗೆ ಈಗ PU ಲೆಕ್ಚರ್ ಎಕ್ಸಾಮನ್ನು ಬರೀತಿದ್ದೀರಿ. ಆಗ ಏನಾಗುತ್ತೆ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ ಹಿಸ್ಟ್ರಿಯಲ್ಲಿ 2 ಪತ್ರಿಕೆಗಳು ಉಂಟಾಗ್ತವೆ. ಅಂದರೆ ಟೋಟಲ್ ಆಗಿ ಎಷ್ಟು ಪತ್ರಿಕೆ? ಅದು ಒಂದು ಕಡ್ಡಾಯ ಕನ್ನಡ ಪತ್ರಿಕೆ, 2 ಆಪ್ಷನಲ್ ಪತ್ರಿಕೆ. ಹಾಗಾದರೆ ಕಡ್ಡಾಯ ಕನ್ನಡ ಜಸ್ಟ್ ಎಲಿಜಿಬಲ್ ಆದ್ರೆ ಸಾಕು. ಆದರೆ ಈ ಒಂದು ವಿಷಯದ ಐಚ್ಛಿಕ ವಿಷಯದ ಪತ್ರಿಕೆ 1 ಮತ್ತು 2 ಅಂದರೆ ಹಿಸ್ಟ್ರಿ, ಉದಾಹರಣೆ ಹಿಸ್ಟ್ರಿಯಾಗಿ ತೊಗೊಂಡ್ರೆ ಇಲ್ಲಿ 1ನೇ ಪತ್ರಿಕೆ ಮತ್ತು 2ನೇ ಪತ್ರಿಕೆ ಅಂತ ಇರುತ್ತೆ. ಇದರ ಸಿಲೆಬಸ್ಸೇ ಬೇರೆ ಇರುತ್ತೆ.
ಅಂದರೆ ಒಂದನೇ ಪತ್ರಿಕೆಯ ಸಿಲೆಬಸ್ಸೇ ಬೇರೆ ಇರುತ್ತೆ, ಎರಡನೇ ಪತ್ರಿಕೆಯ ಸಿಲೆಬಸ್ ಕೂಡ ಬೇರೆ ಇರುತ್ತೆ. ಅದನ್ನು ನೀವು ಗಮನಿಸಬೇಕು. ಎರಡೂ ಪತ್ರಿಕೆಗಳು ಎಷ್ಟು ಅಂಕದ್ದಿರುತ್ತೆ ಅಂದರೆ ತಲಾ 150 ಅಂಕಗಳು. ನೋಡಿ, ಈಗ ಹಿಸ್ಟ್ರಿಯಲ್ಲಿ ಒಟ್ಟಾರೆ ನಿಮಗೇನಾಯಿತು, ಎರಡು ಪತ್ರಿಕೆಗಳಿದ್ದಾವೆ ಅಂತ ಗೊತ್ತಾಯಿತು. ನೋಡಿ, ಒಂದನೇ ಪತ್ರಿಕೆ ಕೂಡ 150 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ, ಎರಡನೇ ಪತ್ರಿಕೆ ಕೂಡ 150 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಈಗ ಸಹಜವಾಗಿ ನಿಮಗೆ ಗೊತ್ತಾಯಿತು ಎಷ್ಟು ಅಂಕ ಅಂದರೆ ಒಟ್ಟಾರೆ 300 ಅಂಕಗಳಿಗೆ ಈ ಒಂದು ಎಕ್ಸಾಮ್ ನಡೆಯುವಂಥದ್ದು. ಹಾಗಾದರೆ ಈ ಒಂದು ನೆಗೆಟಿವ್ ಇದೆಯಾ ಅನ್ನೋದನ್ನು ನೋಡೋದಾದರೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯುತ್ತಾರೆ. ಅಂದರೆ ನೀವು 4 ಏನಾದರೂ ತಪ್ಪು ಉತ್ತರಗಳನ್ನು ನೀಡಿದ್ರಿ ಅಂತಂದರೆ ನೀವೇನು ಸರಿ ಮಾಡಿರ್ತೀರಲ್ಲ ಒಂದು, ಆ ಸರಿಯಾದಂಥ ಉತ್ತರ ಒಂದು ಇಲ್ಲಿ ಮೈನಸ್ ಆಗುತ್ತೆ. ಆ ಕಾರಣದಿಂದ ನೆಗೆಟಿವ್ ಇದೆ. ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮ್ಗೆ ಅದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಟಿ ಇರುತ್ತೆ. ನೋಡಿಲಿ, ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರುವ ಅಂಕಗಳನ್ನು ಹುದ್ದೆಯ ಆಯ್ಕೆಗಾಗಿ ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಉದಾಹರಣೆಗೆ ಏನಂದರೆ PST, GPT ಅಥವಾ HSTR ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ನೀವು ಎಕ್ಸಾಮನ್ನು ಬರೆದಾಗ ಏನಾಗುತ್ತೆ ಅಂದರೆ ನಿಮ್ಮ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದು? ಡಿಗ್ರಿ, BEd, TET ಹೀಗೆ ಅವನ್ನೆಲ್ಲ ಸೇರಿಸ್ಕೊಂಡು ಬ್ಯಾಕಪ್ ಸ್ಕೋರ್ ಆಗುತ್ತೆ. ತದನಂತರ CETಯಲ್ಲಿರೋಂಥದ್ದನ್ನು ತೊಗೊಂಡು ಅದರಲ್ಲಿರ್ತಕ್ಕಂಥದ್ದನ್ನು ಕೂಡ 70%, ಮೊದಲು 50% ಇತ್ತು 2022ರಲ್ಲಿ, ಈಗ ಅದನ್ನು 70%ಗೆ CET ಹೆಚ್ಚಿಗೆ ಮಾಡಿದರೆ 30% ಏನಿದೆ ನಿಮ್ಮ ಬ್ಯಾಕಪ್ ಸ್ಕೋರ್ ಇರುತ್ತೆ. ಆದರೆ PU ಉಪನ್ಯಾಸಕರ ನೇಮಕಾತಿಯಲ್ಲಿ ಹಂಗಲ್ಲ, ನೀವು ಜಸ್ಟ್ 55 ತೊಗೊಂಡ್ರೂ ಅಷ್ಟೇ. ಅಂದರೆ MA ಮಾಡಿರ್ತಾರಲ್ಲ, MAನಲ್ಲಿ ನೀವು 55% ಮಾಡಿದರೂ ಅಷ್ಟೇ, 95 ಮಾಡಿದರೂ ಅಷ್ಟೇ, ಇದೇನು ಸಂಬಂಧ ಇರೋದಿಲ್ಲ. ನೀವು ಜಸ್ಟ್ ಎಲಿಜಿಬಲ್ ಆಗಿದ್ದರೆ ಸಾಕಾಗುತ್ತೆ. ಅಂದರೆ 55 ಹಾಗೂ 55ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರಿ. ಹಾಗಾದರೆ ನಿಮ್ಮ ಒಂದು ಲಿಸ್ಟ್ ಯಾವ ರೀತಿ ರೆಡಿ ಆಗುತ್ತೆ ಅಂದರೆ ನೋಡಿ, ಇಲ್ಲೇನು ಪತ್ರಿಕೆ ಅಂದರೆ ಐಚ್ಛಿಕ ಪತ್ರಿಕೆ 1 ಮತ್ತು 2 ಅಂತೇಳಿ ಒಟ್ಟಾರೆ 300 ಅಂಕಗಳಿಗೆ ಏನು ಎಕ್ಸಾಮ್ ನಡೀತಲ್ಲ, ಆ 300 ಅಂಕಕ್ಕೆ ನೀವು ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅದರ ಮೇಲೆ ಮತ್ತು ಮೀಸಲಾತಿ ಅನ್ವಯ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಮತ್ತು ಪಠ್ಯಕ್ರಮ ಎಲ್ಲಿದೆ ಅಂದರೆ ನೋಡಿ, KA ವೆಬ್ಸೈಟ್ಗೆ ಹೋಗ್ಬೇಕು. ಅಲ್ಲಿ 3 ಲೈನ್ಸ್ ಅಂದರೆ 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಕೊತ ಹೋಗಿ ಅಲ್ಲಿ ನೇಮಕಾತಿ ಅಂತ ಇರುತ್ತೆ. ಆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಈ KA ವತಿಯಿಂದ ನಡೆದಂಥ ಎಲ್ಲ ನೇಮಕಾತಿಗಳು ಲಿಸ್ಟ್ ಬರುತ್ತೆ. ಲಿಸ್ಟ್ ಬಂದಾಗ ಅಲ್ಲಿ ಕೆಳಗಡೆ ಕೊನೆಗೆ ಹೋದಾಗಲೇ ಅಲ್ಲಿ ಉಪನ್ಯಾಸಕರ ನೇಮಕಾತಿ ಅಂತ ಒಂದು ಆಪ್ಷನ್ ಇದೆ. ಆ ಉಪನ್ಯಾಸಕರ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಗ PU ಉಪನ್ಯಾಸಕರು ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತ 2 ತೋರಿಸುತ್ತೆ. ನೀವು PU ಉಪನ್ಯಾಸಕರು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಸ್ಕ್ರಾಲ್ ಮಾಡಿ ಲಾಸ್ಟಿಗೆ ಹೋದ್ರಿ ಅಂದರೆ ಅಲ್ಲಿ ಪಠ್ಯಕ್ರಮ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಪ್ರಕಾರ ಓದ್ತಾ ಹೋಗ್ಬೋದಾಗಿರುತ್ತೆ. ನಿಮಗೆ ಒಂದು ಸೂಚನೆ ಹೇಳ್ತಾ ಇದ್ದೀನಿ, ಆಗಲೇ ಹೇಳಿದ್ದೀನಿ, ಆದರೂ ಕೂಡ ಅವ್ರು ಕೊಟ್ಟಿದ್ದಾರೆ ನೋಡಿ. 1ನೇ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಅಥವಾ ಅದು ಒಂದು ಅರ್ಹತಾ ಪರೀಕ್ಷೆಯಾಗಿದ್ದು, ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಟ್ಟಾರೆ A ಮತ್ತು B ಅಂತ 2 ಕೊಟ್ಟಿದ್ದಾರೆ. 1ನೇದರಲ್ಲಿ ಕಡ್ಡಾಯ ಕನ್ನಡ ಇದೆ, ಅದು ಜಸ್ಟ್ ಎಲಿಜಿಬಲ್ ಆಗಬೇಕು. B ನಲ್ಲಿ ಏನಾಗಿದೆ 1 ಮತ್ತು 2 ಅಂತೇಳಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂತ ನಾನು ಈಗ ಹೇಳಿದ್ದೀನಿ. ಅದು ರಿಪೀಟ್ ಆಗುತ್ತೆ, ಸೊ ಅದನ್ನು ಕಂಟಿನ್ಯೂ ಮಾಡೋದು ಬೇಡ. ನೋಡಿ, ಅದಾಗಿಯೂ ಕೂಡ ಒಂದು ಸಾರಿ ಓದ್ಬಿಡ್ತೀನಿ ಕೇಳಿ. 1ನೇ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಅರ್ಹತಾ ಪರೀಕ್ಷೆಗಿದ್ದು ಕನಿಷ್ಠ 50 ಅಂಕಗಳನ್ನು ಗಳಿಸಿದವರು ಮಾತ್ರ ಅರ್ಹತೆ ಗಳಿಸುತ್ತಾರೆ. ಆದರೆ ಈ ಕಡ್ಡಾಯ ಪರೀಕ್ಷೆಗಳ ಅಂಕವನ್ನು ಆಯ್ಕೆಯ ಮೆರಿಟ್ ಪಟ್ಟಿ ನಿರ್ಧಾರಕ್ಕೆ ಪರಿಗಣಿಸಲಾಗುವುದಿಲ್ಲ. ಕಡ್ಡಾಯ ಪ್ರಶ್ನೆ ಪತ್ರಿಕೆ ಮಟ್ಟವು SLCಯಲ್ಲಿನ ಪ್ರಥಮ ಭಾಷೆ ಕನ್ನಡಕ್ಕೆ ಸಮನಾಗಿರುತ್ತದೆ. ಅಂದರೆ ನೀವು 150 ಕನ್ನಡ ಏನಿದೆ ಕಡ್ಡಾಯ ಕನ್ನಡ 150 ಅಂಕಕ್ಕೆ ಎಕ್ಸಾಮ್ ಐತೆ. 150ಕ್ಕೆ ನೀವು 150 ತೊಗೊಂಡ್ರೂ ಅಷ್ಟ, 50 ತೊಗೊಂಡ್ರು ಅಷ್ಟ, 60 ತೊಗೊಂಡ್ರು ಅಷ್ಟೇ, 100 ತೊಗೊಂಡ್ರು ಅಷ್ಟೇ. ಅಂದರೆ ಒಟ್ಟಾರೆಯಾಗಿ ಏನು ಕನಿಷ್ಠ ನೀವು 50 ಹಾಗೂ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರಿ ಅಂದರೆ ನಿಮ್ಮ ಮುಂದಿನ ಆಪ್ಷನಲ್ ಸಬ್ಜೆಕ್ಟ್ಗೆ ಏನು 2 ಪತ್ರಿಕೆಗಳಿರ್ತವೆ ಆ 2 ಪತ್ರಿಕೆಗಳು ಚೆಕ್ ಮಾಡ್ತಾರೆ. ಇಲ್ಲ ಅಂತಂದರೆ ಇಲ್ಲ. ನೆನ್ಪಿಟ್ಕೊಳ್ಳಿ. 2ನೇದ್ದು ನೋಡಿ, ಸ್ನಾತಕೋತ್ತರ ಮಟ್ಟದಲ್ಲಿ ಆ ಪ್ರಶ್ನೆಗಳು ಬರ್ತವೆ. ನಿಯಮಾನುಸಾರ ಇದೇನು ಬೇಡ ನೋಡಿ, ಓಕೆ, ಅದೇನು ಬೇಡ ಅವೆಲ್ಲ. ಅಂದರೆ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಇದ್ದಿದ್ದು ರೂಲ್ಸ್ ಅದು, ಅಲ್ಲಿ ಬೇಕಾದರೆ ನೋಡ್ಬೋದು. ನೆಕ್ಸ್ಟ್ ನೋಡಿ, ಆಗ ಫೀಸ್ ಎಷ್ಟಿತ್ತು ಅಂತಂದರೆ ಅಂದರೆ ಇದು ಹೆಚ್ಚು ಕಡಿಮೆ ಆಗ್ಬೋದು, ಮತ್ತು ಇಷ್ಟೇ ಇರುತ್ತೆ ಅಂತ ನಾನು ಹೇಳಲ್ಲ. ಏನಂದರೆ ಸಾಮಾನ್ಯ ಹಾಗೂ ಇತರೆ ವರ್ಗದವರು 2,500, ಅಂದರೆ ಸಾಮಾನ್ಯ 2A 2B 3A 3B ಅಭ್ಯರ್ಥಿಗಳು 2,500, SC ST 2,000 ಹಾಗೂ ವಿಕಲಚೇತನರಿಗೆ ಶುಲ್ಕ ವಿನಾಯಿತಿಯನ್ನು 2015ರಲ್ಲಿ ನೀಡಲಾಗಿತ್ತು. ಆದರೆ ಈ ಬಾರಿ ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು. ಸೊ ಅದೆಲ್ಲ ನೋಟಿಫಿಕೇಷನ್ ಬಂದ ಮೇಲೆ ಗೊತ್ತಾಗ್ತಕ್ಕಂಥದ್ದು.
ತಾವಿಲ್ಲಿ ನೋಡ್ಬೋದು ಏನಂತಂದರೆ ಗ್ರಾಮೀಣ ಅಂದರೆ ಬಹುತೇಕ ಅಭ್ಯರ್ಥಿಗಳದ್ದು ಗ್ರಾಮೀಣ ಪ್ರಮಾಣ ಪತ್ರ ಬರೆಸ್ಬೇಕಾಗುತ್ತೆ. ನೀವು ಸುಮ್ಮನೆ ಗ್ರಾಮೀಣ ಯಾವುದೋ ಫಾರ್ಮ್ಯಾಟ್ನಲ್ಲಿ ಬರ್ಸ್ಕೊಂಡು ಬಂದ್ರೆ ನಡೆಯಲ್ಲ. ಇಲ್ಲೇನಿದೆ ನೋಡಿ, ಸರ್ಕಾರಿ ಆದೇಶ ಸಂಖ್ಯೆ CSUE 96 ಸೇನೇನಿ 2005 ದಿನಾಂಕ 10/8/2005 ಅಂತ. ಅಂದರೆ ನೀವು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗ್ತೀರಾ, ಅಲ್ಲಿ ಏನಾಗುತ್ತೆ ಈ ರೀತಿಯಾದಂಥ ಒಂದು ಫಾರ್ಮ್ಯಾಟ್ ಕೊಡ್ತಾರಲ್ಲ, ಫಾರ್ಮ್ಯಾಟ್ನಲ್ಲಿ ಹಲವಾರು ಇಸ್ವಿ ಇರ್ತವೆ. ಇದು ಒಂದೇ ಇರಲ್ಲ, ಇದು ಒಂದೇ ಇರುತ್ತೆ ಅಂತ ನಾನು ಹೇಳಲ್ಲ. ಹಲವಾರು ಡೇಟ್ಸ್ ಅಂದರೆ ಈ CSU ಸಂಖ್ಯೆ ಅಂದರೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಹಲವಾರು ಡೇಟ್ಗಳು ಇರ್ತವೆ, ಒಂದು 4-5 ಡೇಟ್ ಇರ್ತವೆ. ಆ 4-5 ಡೇಟ್ನಲ್ಲಿ ಈ ಒಂದು ಡೇಟ್ ಇದ್ದರೆ ಸಾಕು. ಯಾವುದಪ್ಪ ಅಂದರೆ ಅದು ನೋಡಿ, ಇಲ್ಲಿ ನೀವು ನೋಡ್ಬೋದು 10/8/2025 ಇರ್ತಿದ್ರೆ ನೀವು ಅಂಥ ಫಾರ್ಮ್ಯಾಟ್ ತಗೊಂಬಂದು ನೀವು ನಿಮ್ಮ ಶಾಲೆಗೆ ಹೋಗಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಪ್ರಮಾಣಪತ್ರವನ್ನು ಬರೆಸ್ಕೊಂಡು ಬರಬೇಕಾಗತ್ತೆ. ಸುಮ್ಮನೆ ಯಾವುದೋ ಹಳೇದಿತ್ತು ಅದನ್ನೇ ಹಾಕ್ತೀನಿ ಅಂತೇಳಿ ಮಾಡಬೇಡ್ರಿ, ತೊಂದರೆ ಆಗಲಿಕ್ಕಿಲ್ಲ. ಬಟ್ ಸುಮ್ಮನೆ ರಿಸ್ಕ್ ತೊಗೋಳಕ್ಕೆ ಹೋಗಬೇಡಿ. ಅಂದರೆ ಯಾಕೆ ಎಕ್ಸಾಮನ್ನು ನೋಡಿ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಚೆನ್ನಾಗಿ ಓದಿ ಮೆರಿಟ್ ಲಿಸ್ಟ್ ಬಂದಮೇಲೆ ಹಂಗಾಯ್ತು ಹಿಂಗಾಯ್ತು ಸುಮ್ಮನೆ ಅದನ್ನೆಲ್ಲಿ ರಗಳೆ ಮಾಡ್ಕೊತೀರಿ. ಈ ಡೇಟ್ ಏನಿದೆ, ಈ ಡೇಟ್ ಇದ್ದಿದ್ದನ್ನು ಫಾರ್ಮ್ಯಾಟ್ ತಗೊಂಡು ಸ್ಕೂಲ್ಗೆ ಹೋಗಿ ಬರ್ಸ್ಕೊಂಡು ಬಂದುಬಿಡಿ, ಇಷ್ಟೇ, ಮತ್ತೇನಿಲ್ಲ. ಈ ಮಾಹಿತಿನ ನಾನು ಹೇಳಬೇಕಂತ ಇಲ್ಲಿ ತನಕ ಬಂದೆ. ಓಕೆ, ಇದಿಷ್ಟು ಏನಪ್ಪ ಅಂದ್ರೆ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯಾಗಿತ್ತು. ನೋಡಿ, ನಾನು ಬಹುತೇಕ ಬೇಸಿಕ್ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಬೇಸಿಕ್ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಆದಾಗ್ಯೂ ಕೂಡ ಏನಾದರೂ ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.